ಕಾಣ್ತಾ ಇದ್ದದ್ದು ಸತ್ಯವೇ ಹೌದಲ್ಲ. ಇನ್ನು ಸ್ವಲ್ಪ ಕಣ್ಣು ದೊಡ್ಡದು ಮಾಡಿ ಗೊತ್ತಾಯ್ತು. ಇವತ್ತು ಇದನ್ನು ಬರುವಿಕೆ ಈ ನನ್ನ ನಾಡಿ ಈ ನನ್ನ ನುಡಿ ವನಕ್ಕೂ ವಯ್ಯಾರ ಬೆಡಗು ಬಿನ್ನ ಇದನ್ನೆಲ್ಲ ಗಮನಿಸುವಾಗ ಯಾರಿಗಾದ್ರೂ ಆಶ್ಚರ್ಯ ಆಗಲೇಬೇಕಲ್ಲ. ಇವತ್ತೆಲ್ಲ ಈ ಸಮಯದಲ್ಲೂ ಏನಿದು ಈ ಸಮಯದಲ್ಲಿ ಅದು ನಿನ್ನೆ ಬರಿ ಬರಿ ಆಗಿರುವಾಗ ಬಹಳಷ್ಟು ವಿಶೇಷತೆಗಳೇ ಉಂಟಲ್ಲ. ಈ ವಿಶೇಷತೆ ಕೂಡಿ ಬರೋದಕ್ಕೆ ಕಾರಣ ಎಂತದ್ದು? ಅವರಿವರ ಕತೆ ಬಿಡಿಯಂತೆ ನಿಮಗಾದ್ರೂ ನನ್ನ ಪರಿಚಯ ಸಿಕ್ಕಿಲ್ಲ. ಅಲ್ಲ ಆದ್ರೂ ಸ್ವಲ್ಪ ಸ್ವಲ್ಪ ಬೆಳಕು ಬೆಳಕು ಕಳಕಲ್ಲ ಸ್ವಲ್ಪ ಸ್ವಲ್ಪ ಹೆಚ್ಚಾದಾಗ ಈ ಬೆಳಕಲ್ಲಿ ಕಲಸು ಬೆಳಕು. ಹೌದಾ ಹೌದಾ ಯಾಕೆ ತಿರ್ಗಾಟ ಪ್ರಾರಂಭ ಹೌದಾ ಹೌದಾ ಹೋಗೋದಕ್ಕೆ ಸಿದ್ಧರಾದದ್ದು ಇವತ್ತು ವಿಶೇಷ ವಿಶೇಷವಾದ ತಿರುಗಾಟ. ಅದೇನು ಹೌದಾ ಹೌದಾ ನಾಳೆ ನಾಳೆ ಮತ್ತೆ ನೋಡ್ಬೇಕು ಅವಕಾಶ ಹೇಗಿರ್ತದೆ. ಹಾಗೆ ಹಾಗಿರುವಾಗ ಆಲೋಚನೆ ಮಾಡುದು ಬೇರೆಂತದ್ದು ಅಲ್ಲ. ಎಲ್ಲರೂ ಹಾಡಿ ಹೋಗುವುದೇನು ಸತ್ಯವಲ್ಲ. ಏನು ತಿಂಗಳೇ ಬರಲಿ ಎನ್ನುವ ಹಾಗೆ ಇವತ್ತೆಲ್ಲರೂ ನಿಮ್ಮನ್ನೇ ಕರೀತಾರೆ. ಇಷ್ಟು ದಿನ ಬರೀ ರಂಬೆ ಆಲೋಚನೆ ಮಾಡಿ ಅಂತೆ ತಿಂಗಳ ಈ ರೀತಿಯಾಗಿ ವಿಶೇಷವಾಗಿ ತಯಾರಾಗುವುದಕ್ಕೆ ಮೂಲ ಕಾರಣವೆನ್ನುವುದು ನನ್ನ ಪಾಲಿಗೆ ಸಿಕ್ಕ ಅವಕಾಶದಿಂದಲೇ ಆದದ್ದಲ್ಲ. ನೋಡು ನನ್ನಲ್ಲಿ ಪ್ರತಿಭೆ ಉಂಟು, ಅವಕಾಶವೇ ಎಲ್ಲರೂ ಹಾಡಿ ಹೊಗಳೋದುಂಟು. ತಿಂಗಳ ನಾಟ್ಯ ಎಷ್ಟು ಒಳ್ಳೆದಾಗುತ್ತದೆ ಎನ್ನುವ ಹಾಗೆ ಮತ್ತೆ ನಾಟ್ಯ ಒಳ್ಳೆದಾಗಬೇಕು. ನಮ್ಮ ಪ್ರತಿಭೆ ಅವಕಾಶ ಬೇಕಲ್ಲ. ವ್ಯಕ್ತಿ ಯಾವ ವ್ಯಕ್ತಿಗೆ ಆಗಲಿ ಕಲಾವಿದನಿಗೆ ಆಗಲಿ ಅವರ ಪ್ರತಿಭೆಯನ್ನು ದಾಳಿಸಬೇಕು ಅಂತಾದ್ರೆ ಉತ್ತಮವಾದ ವೇದಿಕೆಯಲ್ಲಿ ಪ್ರೋತ್ಸಾಹ ಬೇಕು. ಹಾಗಿದ್ದರೆ ನಾವು ಇಷ್ಟು ದಿನ ಆಲೋಚನೆ ಮಾಡುವಂತದ್ದಕ್ಕೂ ಇವತ್ತು ಆಲೋಚನೆ ಮಾಡೋದಕ್ಕೂ ಬದಲಾವಣೆ ಆಲೋಚನೆ ಮಾಡಿದ್ರು ಅಂತ ನೋಡಿ. ಪ್ರಪಂಚದಲ್ಲಿ 3 ವರ್ಗದ ಜನರು ಇರ್ತಾರೆ. ಒಂದು ಹೇಗೆ ಗೊತ್ತುಂಟ, ಒಂದು ಎಲ್ಲರೂ ನೀವೇ ಎನ್ನುವ ಹಾಗೆ. ಇವತ್ತು ನಿಮ್ಮನ್ನು ಬಿಟ್ಟು ಬೇರೆ ಯಾರಿಲ್ಲ, ನೀವು ಹಿರಿಯ ಎಲ್ಲವೂ ನೀವು ಎನ್ನುವ ಹಾಗೆ ಬದುಕುವವರು. ತಮ್ಮ ಸ್ವಾಭಿಮಾನವನ್ನು ಮಾರಿಕೊಂಡು ಬದುಕುವ ಜನ. ಹೌದಾ? ಇನ್ನು 2ನೇ ವರ್ಗದವರು ಇರ್ತಾರೆ. ಹೇಗೆ ಬಲ್ಲಿರಾ, ನೀವು ಹೌದು ನಾವು ಹೌದು, ನಾವು ಇಷ್ಟೊತ್ತರಿಗೆ ಇರ್ತೀವಿ ನೀವು ಇಷ್ಟೊತ್ತರಿಗೆ ಇರಿ ಎನ್ನುವ ಹಾಗೆ ಪರಸ್ಪರ ಒಡಂಬಡಿಕೆ ಹೊಂದಾಣಿಕೆ. ಇನ್ನು 3ನೇ ವರ್ಗದವರಿದ್ದಾರೆ. ಅವ್ರು ಹೇಗೆ ಬಲ್ಲಿರಾ, ಎಲ್ಲರೂ ನಾನು ನನ್ನನ್ನು ಬಿಟ್ಟರೆ ಬೇರೆ ಜನವೇ ಇಲ್ಲ ಎನ್ನುವ ಹಾಗೆ. ಸತ್ಯ ಹೇಳ್ಬೇಕಾ, ನಾವೊಂದು 3ನೇ ಸಾಲು ಹೋಯ್ತು ಅಂದ್ರೆ ಜೋರ್ ತಲೆಯಲ್ಲಿದ್ದಲ್ಲ. ನೀವು ಬಿಟ್ರೆ ಯಾರಿಲ್ಲ. ಹಾಗಲ್ಲ ಯಾವ ವ್ಯಕ್ತಿಯಲ್ಲೇ ಆಗಲಿ ಅವ ಏನನ್ನಾದ್ರೂ ಸಾಧಿಸಬೇಕು ಅಂತ ಆದ್ರೆ ಅವನಲ್ಲಿ ನಾನು ಇನ್ನೊಂದು ಸರಿಯಾಗಿ ಸೂಕ್ತವಾಗಿ ಕೆಲಸ ಮಾಡಲೇಬೇಕು. ಅಲಂಕಾರಕ್ಕೆ ಹೌದಲ್ಲ, ಅಷ್ಟಿದ್ದದಕ್ಕೆ ನಾನು ಇಷ್ಟು ತಯಾರಾದದ್ದು ಅಂತ ನಾನು ಅಂತ ಹೇಳಿ ಬಂದದ್ದು ಯಾಕೆ ನನ್ನಲ್ಲಿ ಅವಕಾಶ ಇಲ್ಲ ಎನ್ನುವ ಕೊರತೆಯಲ್ಲಿದ್ದನ. ಈ ಕೊರತೆಯನ್ನು ನಿವಾರಿಸಿದ ಯಾರು? ನನ್ನ ಆರಾಧ್ಯ ದೇವ ವಿಶ್ವನಾಥ. ಓ ವಿಶ್ವನಾಥ ಇವತ್ತು ಹೌದೌದೌದು.
ನನ್ನ ಪಾಲಿಗೆ ಅವಕಾಶವನ್ನು ಕೊಡ್ತೇನೆ ಎನ್ನುವಾಗೆ ಹೇಳಿದ್ದೇ ಅವನು. ಹಾಗಂದ್ರೆ ದೊಡ್ಡ ಅವಕಾಶ ಅದು ದೊಡ್ಡ ಅವಕಾಶ. ಮತ್ತೆ ಕಡೆಯ ದಿಕ್ಕಿನ ಒಡೆಯ ಪರಮೇಶ್ವರ ದೇವರು ಅವಕಾಶವನ್ನು ಕೊಡ್ತಾರಂತ ಸಣ್ಣದಾಗ್ತದ? ಇಲ್ಲ ನೋಡಿ, ನನಗೆ ನಿಮಗೆ ಅವಕಾಶ ಯಾರು? ನಮ್ಮನ್ನು ಯಾವತ್ತು ಕರೀತಾರೆ. ಹಾಗೆ ನನ್ನ ಪಾಲಿಗೆ ಅವಕಾಶವನ್ನು ಯಾವ ರೀತಿ ಕೊಟ್ಟದ್ದು? ಕೈಲಾಸದ ಸಭೆಯಲ್ಲಿ ಪಿಂಗಳೆ ನಿನ್ನದೇ ವಿಶೇಷವಾದ ನಾಟ್ಯ ಆಗಬೇಕು ಎನ್ನುವ ಹಾಗೆ ಬರೆಸಿ ಪತ್ರವನ್ನು ಕಳಿಸಿಕೊಟ್ಟದ್ದು. ಪತ್ರ ಓದಿದ್ದೆ ತಡ. ನಮ್ಮ ತೂಕ ಹೆಚ್ಚಾಯ್ತಲ್ಲ ಈ ವರ್ಷ. ಅಂದ್ರೆ ಎಂತ ಹೇಳಿದಲ್ಲ, ಯೋಗ್ಯತೆ ಮಟ್ಟ ಹೆಚ್ಚಾಯಿತು. ಯೋಗ್ಯತೆ ಯಾಕೆ ಯೋಗ್ಯತೆ ಮಟ್ಟ ಹೆಚ್ಚಾದದ್ದು? ಆಲೋಚನೆ ಮಾಡಿ. ನಮ್ಮಲ್ಲಿ ಎಷ್ಟು ಮಂದಿ ನಾಟ್ಯಗಾರ್ತಿಯರಿಲ್ಲ? ರಂಭೆ, ಊರ್ವಶಿ, ಮೇನಕಾ, ತಿಲೋತ್ತಮೆ, ಕಥಾಚಿ, ಮಂಜುಭಾಷಿಣಿ, ಹೌದಾ, ಆಲಂಬುಸೆ, ಎಷ್ಟು ಮಂದಿ ಇದ್ದಾರೆ. ಇವರೆಲ್ಲರೂ ಇರುತ್ತಾ ಪಿಂಗಳೆ ನಿನ್ನದೇ ವಿಶೇಷವಾದ ನಾಟ್ಯ ಆಗಬೇಕು ಎನ್ನುವುದು ದೇವರು ಹೇಳ್ತಾರಂತಾದ್ರೆ ನಮ್ಮದು ಯೋಗ್ಯತೆ ಅಲ್ಲ. ತಿನ್ನುವುದಕ್ಕೆ ಏನೂ ಇಲ್ಲದೆ ಇದ್ದಾಗ ಉಪವಾಸ ಮಾಡುವುದು ವಿಶೇಷವಲ್ಲ. ಅದು ತಿನ್ನುವುದಕ್ಕೆ ಏನೂ ಇಲ್ಲ ಅಂತ ಕಣ್ಣ ಮುಂಭಾಗದಲ್ಲಿ ಮೃಷ್ಟಾನ್ನ ಭೋಜನವಿದ್ದರೂ ಪಾಪ ನೀನು ಉಪವಾಸ ಮಾಡಬಾರಲ್ಲ, ಅದು ನಿಜವಾದ ಉಪವಾಸ. ಯಾರೂ ಇಲ್ಲದೆ ಇದ್ದಾಗ ನನ್ನ ನಾಟ್ಯಕ್ಕಾಗಿಲ್ಲ, ಎಲ್ಲರೂ ಇದ್ದಾಗ ನನ್ನ ನಾಟ್ಯಕ್ಕಾಗಿಲ್ಲ, ಅದು ವಿಶೇಷ. ಆದುದರಿಂದ ಯೋಗ್ಯತೆ ಮಟ್ಟ ಹೆಚ್ಚಾಯ್ತು. ಹಾಗೆ ಕೈಲಾಸ ಸಭೆಯಲ್ಲಿ ನಾಟ್ಯ ಆಗಬೇಕಲ್ಲ, ಪಿಂಗಳೆಯ ಪ್ರತಿಭೆ ಅನಾವರಣಗೊಳ್ಳಬೇಕಲ್ಲ, ತಡ ಯಾಕೆ? ಹೋಗದೇನಂದ್ರೆ ಹೊರಡಿ ಈ ಕಡೆ ಎಂತದು ಹೋಗುದೆಯಾ? ಹೋಗುವ ಮುಂಚೆ ಒಂದು ಸ್ವಲ್ಪ ಆಲೋಚನೆ ಮಾಡುದು. ನಿಮ್ಮಲ್ಲ ಕೇಳು, ಎಲ್ಲಿಯಾದ್ರೂ ವಿಶೇಷವಾದ ಕಾರ್ಯಕ್ರಮಕ್ಕೆ, ಹೌದಾ, ಒಂದು ಗಾನ ವೈಭವಕ್ಕೆ ನಿಮಗೊಂದು ಕರೆ ಬಂದಿತ್ತು ಅಂತ ಆದ್ರೆ ನೀವೆಂತ ಮಾಡ್ತೀರಿ? ಒಂದು ಅರ್ಧ ಗಂಟೆಗೆ ಬೇಗ ನೀವು ಮಂಡಕ್ಕೆ ಬಿದ್ದದ್ದೇ ಅಲ್ಲೇ ಹೋಗಿ. ನಿಮಗೆ ಬುದ್ಧಿಯೇ ಇಲ್ಲ. ಅದು ಬೇಗ ಹೋಗಿ ಸ್ವಲ್ಪ ನೋಡ್ಬೇಕು. ವ್ಯವಸ್ಥಾಪಕರು ಮಾಡ್ತಾರೆ. ನೀವೇ ಕಾರ್ಯಕ್ರಮದ ಕೇಂದ್ರ ಬಿಂದು ಆದರೆ ನೀವು ಬೇಗ ಹೋಗುದಲ್ಲ, ಬೇಗ ಹೋದ್ರೆ ಮರ್ಯಾದೆ ಇಲ್ಲ. ಅಲ್ಲ, ಬೇಗ ಹೋಗಿ ಬಂದವರು ನಿಮ್ಮ ನೀವು ಹೋದವರ ಮಾತಾಡ್ತದಲ್ಲ. ಹಾಗೆ ಈಗ ಹಾಗಾಯ್ತು. ನಿಮ್ಮನ್ನೇ ಕೇಂದ್ರ ಬಿಂದುವನ್ನಾಗಿ ಕರೆಸಿಕೊಳ್ತಾರಂತಾದ್ರೆ ಆ ದಿವಸ ನೀವು ಹೋಗುವಾಗಲೇ ಸ್ವಲ್ಪ ತಡ ಆಗಿ ಹೋಗ್ಬೇಕು. ಹೌದಪ್ಪ, ಆಗ ಎಲ್ಲರೂ ಕಾಯ್ತಾ ಇರ್ತಾರೆ. ಓಹೋ, ಈ ಗಾನ ಹಾಗೆ ಗಾನ ಬಂದಾರ. ಹಾಗೆ ಇವತ್ತು ನಾನು ಹಾಗೆ ಕೈಲಾಸ ಸಭೆಗೆ ನಾಟ್ಯಕ್ಕೆ ಹೋಗುವಾಗ ಸ್ವಲ್ಪ ತಡ ಆಗಿ ಹೋಗ್ತೇನೆ. ಏನಾಗ್ತದೆ? ಗಲಾಟೆ ಬೀಳ್ಬೇಕಂದ್ರೆ ಅಷ್ಟು ಮಾಡುದು. ಯಾಕೆ? ಕಾರ್ಯಕ್ರಮ ಪತ್ರದಲ್ಲಿ ವಿಶೇಷವಾಗಿ ಬರೆಸಿ ಹಾಕಿದ್ದಾರೆ. ಕಾರ್ಯಕ್ರಮವನ್ನು ಸರಿಯಾದ ಸಮಯಕ್ಕೆ ಪ್ರಾರಂಭಿಸಲಾಗುವುದು ಅಂತ ಆಲೋಚನೆ ಮಾಡಿ ಎಲ್ಲಿ ಹೇಳಿದ ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮ ಪ್ರಾರಂಭಿಸ್ತಾರೆ? ಇಲ್ಲವೇ ಇಲ್ಲ. ನಾವು ಹೋಗುದು ನಾಟ್ಯ ಮಾಡುವುದಕ್ಕೆ. ಇವತ್ತು ನಾನು ನಿತ್ಯ ಆಗುದು ಅಂತ ಯಾಕೆ ಹೇಳಿ? ಹೋಗುದು ಸ್ವಲ್ಪ ತಡ ಆಯ್ತು ಅಂತ ಆದ್ರೆ ಬಂದವರೆಲ್ಲ ಗುಸು ಗುಸು ಬಿಸು ಬಿಸು ಮಾತಾಡಿಕೊಳ್ತಾರೆ. ಏನಂತ? ಇನ್ನು ಯಾಕೆ ಕಾರ್ಯಕ್ರಮ ಪ್ರಾರಂಭಿಸಿಲ್ಲ ಎನ್ನುವ ಹಾಗೆ. ಇವರು ಯಾರು ಕೂತವರು ಹೇಳ್ತಾರೆ, ನಾಟ್ಯಗಾರ್ತಿ ಪಿಂಗಳೆ ಬರ್ಲಿಲ್ಲ. ಅಲ್ಲಿ ಒಂದು ನನ್ನ ಪ್ರಚಾರ ಇತ್ತ, ಪಿಂಗಳೆ ಯಾರಂತ ಪಕ್ಕದವರಿಗೆ ಗೊತ್ತಾಯ್ತಾ? ಆಗ ದೇವರಿಗೆ ಕಾಲ ಬಿಸಿ ಆಗ್ತದೆ. ದೇವರೇ ಕಾರ್ಯಕ್ರಮ ಪ್ರಾರಂಭಿಸಬೇಕು, ಪಿಂಗಳೆ ಏನು ಬರಲಿಲ್ಲ, ಏನ್ ಮಾಡುದು ಎನ್ನುವ ಹಾಗೆ. ದೇವಾದಿ ದೇವನಾಗಿರುವಂತ ಪರಮೇಶ್ವರ ದೇವರೇ ತಲೆಗೆ ಕೆಲಸ ಕೊಡ್ತಾನಂತ ಇದ್ರೆ ಆ ವಿಚಾರ ಮತ್ತೆ ಇವರೆಲ್ಲ ಈ ರೀತಿಯಾಗಿ ನಮ್ಮ ನಿರೀಕ್ಷೆಯಲ್ಲೇ ಇರುವಾಗ ನಾವೊಂದು